ಮಹಾರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿ 52ರಲ್ಲಿ ಚೇಸಿಂಗ್ ಮುಂದೆ ಹೋಗ್ತಿದ್ದ ಟಿಟಿ ಗಾಡಿ ಚೇಸ್ ಮಾಡಿದ ಢಕಾಯಿತರ ಗ್ಯಾಂಗ್. ಕುಮಟಾ ಮೂಲದ ಕುಟುಂಬವಿದ್ದಂತಹ ಟಿಟಿ ವಾಹನ ಅದಾಗಿತ್ತು. ಮಹಾರಾಷ್ಟ್ರದ ರಾಷ್ಟ್ರೀಯ ಹೆದ್ದಾರಿ 52ನಲ್ಲಿ ಚೇಸಿಂಗ್ ಆಗಿದೆ. ಈ ಥರದ್ದೆಲ್ಲ ನಾವು ಚಿತ್ರಗಳಲ್ಲಿ ನೋಡ್ತಾ ಇದ್ವಿ, ಆದರೆ ಇದು ರಿಯಾಲಿಟಿಯಲ್ಲಿ ಆಗಿದೆ. ಡಕಾಯಿತರ ಗ್ಯಾಂಗ್ ಏನಿದೆ, ಡಕಾಯಿತರ ಗ್ಯಾಂಗ್ ಚೇಸ್ ಮಾಡಿದೆ ಟಿಟಿ ಗಾಡಿಯನ್ನ. ಕುಮಟಾದ ಮೂಲದ ಕುಟುಂಬಸ್ಥರು ಇದ್ದಂತಹ ಟಿಟಿ ವಾಹನ ಇದಾಗಿತ್ತು. ಶಿರಡಿಗೆ ಅಂತ ಹೋಗಿದ್ರು, ಶಿರಡಿ ಅಯೋಧ್ಯೆ ಪ್ರವಾಸಕ್ಕೆ ಅಂತ ತೆರಳಿದ್ರು. ನೀವು ಗಮನಿಸ್ತಾ ಇದ್ದೀರಾ ವಿಡಿಯೋದಲ್ಲಿ ಯಾವ ರೀತಿ ಡಕಾಯಿತರು ಚೇಸಿಂಗ್ ಮಾಡ್ತಾ ಇದ್ದಾರೆ ಅಂತ. ಶಿರಡಿ ಅಯೋಧ್ಯೆ ಪ್ರವಾಸಕ್ಕೆ ಅಂತ ಟಿಟಿನಲ್ಲಿ ಹೋದಂಥ ಫ್ಯಾಮಿಲಿನ ಅಟ್ಯಾಕ್ ಮಾಡಿದೆ ಡಕಾಯಿತರ ಗುಂಪು. ಪ್ರವಾಸ ಅಂದಮೇಲೆ ಮೋಜು ಮಸ್ತಿ ಖುಷಿಯಲ್ಲಿ ವಾಪಸ್ ಆಗ್ತಾ ಇದ್ರು, ಎಲ್ಲ ಮುಗಿತಲ್ಲ, ಒಳ್ಳೆ ದರ್ಶನ ಆಯ್ತಲ್ಲ ಅಂತ. ಬಟ್ ಸೊಲ್ಲಾಪುರ ಹತ್ತತ್ರ ಬರಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ. ಚಲಿಸ್ತಿದ್ದಂಥ ಟಿಟಿ ಮೇಲೆ ಈ ಡಕಾಯಿತರೇನಿದ್ದಾರೆ ಅವರು ಅಟ್ಯಾಕ್ ಮಾಡಿದ್ದಾರೆ. ಅಟ್ಯಾಕ್ ಆಗಿರುವಂತಹ ದೃಶ್ಯ ಅಯ್ಯಪ್ಪ ನಾವು ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ಬಟ್ ರಿಯಲ್ ಆಗಿ ನೋಡಿದ್ರೆ ಏನು ಗುರು ಈ ಥರನೂ ಆಗುತ್ತಾ ಅನಿಸದೇ ಇರೋದು. ಬ್ಯಾಗ್ಗಳನ್ನ ಎಳೆದಿದ್ದಾರಂತೆ ಹಿಂಬದಿಯಿಂದ. ನೀವು ಈಗ ತಾನೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಅವನು ಒಬ್ಬನ ಮೇಲೆ ಇನ್ನೊಬ್ಬ ಹತ್ತಿ ಟಿಟಿಗೆ ಹೇಗೆ ಹಾರ್ದ ಅಂತ ಹೇಳಿ. ಹಿಂಬದಿಯಿಂದ ಏನೆಲ್ಲ ಸಿಕ್ತು ಅಂದರೆ ಟಿಟಿನಲ್ಲಿ ಇಟ್ಟಂತಹ ಬ್ಯಾಗ್ ಲಗೇಜ್ಗಳಾಗಿರಬಹುದು, ಅದನ್ನು ಎತ್ಕೊಳ್ಳೋ ಅಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪ್ರಯತ್ನ ನಡೆಯೋ ಸಂದರ್ಭದಲ್ಲಿ ಟಿಟಿ ಚಾಲಕ ಏನಿದ್ದ ಗಣಪತಿ ನಾಯಕ್ ಅಂತ ಆತನ ಹೆಸರು. ಆತ ಹೆದ್ದಾರಿಯಲ್ಲಿ ಈ ಘಟನೆ ಆಗಬೇಕಾದ್ರೆ ಸ್ಟಾಪ್ ಮಾಡಿದ್ದಾನೆ. ಸ್ಟಾಪ್ ಮಾಡಿ ಈ ಟಿಟಿಯಲ್ಲಿ ಹೋಗೋರು ಅಂದರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಾರೆ. ಊಟದ ವ್ಯವಸ್ಥೆ ಆಗಿರಬಹುದು, ಊಟಕ್ಕೆ ಅಲ್ಲಲ್ಲೇ ನಿಲ್ಲಿಸೋದು, ಅಲ್ಲಿ ಅಡುಗೆ ಮಾಡಿ ತಯಾರಿ ಮಾಡಿ ತಿನ್ನುವಂಥ ವ್ಯವಸ್ಥೆ. ಅಡುಗೆಗೆ ಏನು ಬಳಸ್ತಿದ್ದಂಥ ಚಾಕು ಏನಿದೆ, ಆ ಚಾಕುನ ಹಿಡಿದು ಚಾಲಕ ಕೆಳಗಿಳಿದಿದ್ದಾನೆ. ಚಾಲಕನ ಕೈಯಲ್ಲಿ ಚಾಕು ನೋಡಿ ಈ ಗ್ಯಾಂಗ್ ಏನಾಗಿದೆ ಪರಾರಿಯಾಗಿದ್ದಾರೆ. ಅದೃಷ್ಟವಶಾತ್ ಈ ಥರ ಆದಾಗ ದುರ್ಘಟನೆಗಳಾಗೋದೇ ಹೆಚ್ಚು. ಬಟ್ ಇಲ್ಲಿ ಆ ಥರದ್ದು ಏನೂ ಆಗಿಲ್ಲ, ಬಟ್ಟೆ ಬ್ಯಾಗ್ಗಳಷ್ಟೇ ಮಿಸ್ ಆಗಿದೆ. ಬಟ್ ಕುಟುಂಬ ಸೇಫ್ ಆಗಿದೆ. ದೃಶ್ಯ ನೋಡ್ತಿದ್ರೆ ಹಬ್ಬ ಈ ಥರನೂ ಸ್ಕೆಚ್ ಮಾಡ್ಕೊಂಡು ಡಕಾಯಿತರು ಅಟ್ಯಾಕ್ ಮಾಡ್ತಾರಾ ಅಂತ ಅನಿಸದೇ ಇರೋದು.